ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಟನ್ ಸಾಂಬಾರು ಮಾಡಿದ್ದೀನಿ. ಅದು ಸಿಂಪಲಾಗಿ ಮಾಡಿರೋದು. ಮತ್ತು ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಟೇಸ್ಟಿಗಷ್ಟೇ ತೊಗೊಂಡಿರೋದು 5ರಿಂದ 6, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಬಂದು ನಾನು 1.5 kg ಮಟನ್ ತೊಗೊಂಡಿರೋದು. ನಾನು ಇವತ್ತು ಇದನ್ನ ಯಾವುದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಲ್ಲ, ಏಕೆಂದರೆ ಡೈರೆಕ್ಟ್ ರುಬ್ತೀನಿ, ಎಲ್ಲ ಸಪ್ರೇಟ್ ರುಬ್ಬಿ ಮಾಡ್ತೀನಿ. ಫಸ್ಟ್ ಇದನ್ನ ರುಬ್ಬಿ ಒಗ್ಗರಣೆಗೆ ಹಾಕೋತೀನಿ. ಆಮೇಲೆ ನೆಕ್ಸ್ಟ್ ನೋಡಿ, ಒಂದು ಭಾಗ ಕಾಯಿ ತೊಗೊಂಡಿದ್ದೀನಿ, ಮತ್ತು ಲವಂಗ, ಚಕ್ಕೆ, 3ರಿಂದ 4 ಟೇಬಲ್ ಸ್ಪೂನ್ ಕಡಲೆ, ಮತ್ತು ಟೊಮೊಟೊ. ಧನಿಯಾ ಪೌಡ್ರು 2 ಟೇಬಲ್ ಸ್ಪೂನು, ಚಿಲ್ಲಿ ಪೌಡ್ರ್ 2 ಟೇಬಲ್ ಸ್ಪೂನು, ಮತ್ತು 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿರೋದು. ನಾನು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಕಾಯಿ, ಕಡಲೆ ಒಟ್ಟಿಗೆ ರುಬ್ಕೋತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ ರುಬ್ಬಿ ಒಂದು ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ನಾನು 1.5 kg ಮಟನ್ ತಗೊಂಡಿದ್ದೀನಲ್ಲ, ಮಟನ್ ಸ್ವಲ್ಪ ಎಳೆ ಮಟನ್ನೇ ತೊಗೊಂಡಿದ್ದೀನಿ. ಹಾಕಿ ಅದನ್ನು ಎಣ್ಣೆ ಬಿಡೋವರೆಗೂ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದು ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ ನಾನು, ಚೆನ್ನಾಗಿ ಎಣ್ಣೆ ಬಿಡಬೇಕು ಅದಕ್ಕೋಸ್ಕರ. ಆಮೇಲೆ ಇದನ್ನು ಹಾಕ್ತಾ ಇರೋದು ನೋಡಿ. ಇದಕ್ಕೆ ಬಂದು ನಾನು ಚಿಲ್ಲಿ ಪೌಡ್ರು, ಧನಿಯಾ ಮತ್ತು ಕಡಲೆ ತೋರಿಸಿದ್ದೀನಲ್ಲ, ಟೊಮೊಟೊ, ಅದನ್ನು ಹಾಕಿ ರುಬ್ಬಿರೋದು. ಫೈನಲಿ ಇವಾಗ ನಾನು ಇದನ್ನು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.